ಅಪ್ಪ ಅಲ್ಲಿಂದ ಅಂತೂ ತಪ್ಪಿಸ್ಕೊಂಡು ಬನ್ನಿ. ಏನು ಮಾತಾಡ್ತಾರೆ ಅವ್ರು, ಆದ್ರೆ ಆಕಿ ಮನಸ್ಸಿನಾಗ ಏನೈತೆ ಅನ್ನೋದು ನನಗೆ ಬಿಟ್ಟರೆ ಯಾರಿಗೆ ಗೊತ್ತೈತಿ ಇಲ್ಲಿ. ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗೋತ್ತು. ಯಾರ ಹತ್ರ ಹೇಳ್ಕೊಳಕ್ಕೂ ಆಗೋದು. ಇನ್ನು ಗೆಳೆಯನ ನೋಡಬೇಕು, ಅವ್ವನ ನೋಡಬೇಕು, ಅಪ್ಪನ ನೋಡ್ಲು, ಅತ್ತಿನ ನೋಡ್ಲು, ಇನ್ನು ಅತ್ತಿ ಮಗಳನ್ನ ನೋಡಬೇಕು. ಆಕೆಗಂತೂ ಮನಸ್ಸು ಇಲ್ಬಿಟ್ಟು ನನ್ನ ಮೇಲೆ ಇದ್ದಿತ್ತಂದ್ರೆ ಆಗ ಹ್ಞೂ ಅಂತಿದ್ಲ. ಇಲ್ಲ ಅವ್ಗೆ ಇಷ್ಟಪಡ್ತಿದ್ದಿಲ್ಲ ಆಕೆ. ಅವ್ನು ಇಷ್ಟಪಡತ್ತಾಳಂದಿಂದ ನಾ ಇಷ್ಟ ಇಲ್ಲ ಅಂದಂಗೆ ಆತು. ಮುಂದೆ ಏನಾರ ಒಂದು ಯೋಚನೆ ಮಾಡಬೇಕಲ್ಲ. ಇವ್ರು ಆಗ ಮಾಯನ ಬಗ್ಗೆ ಏನೋ ಹುಡ್ಕಾತೇನೆ ಅಂದಿದ್ದ. ಬಸ್ಸುಗಳು ಅಕ್ಕ ಆಕಿ ತೀರ್ಕೊಂಡು ಎಷ್ಟೋ 8-9 ವರ್ಷ ಆಯ್ತು. ಈಗ ಯಾಕೆ ಅದನ್ನ ಕೇಳಿದವ, ಏನು ಹುಡ್ಕಾತಾನೋ ಏನ, ಯಾವುದು ಒಂದು ಅರ್ಥ ಆಗೋತು. ಅವ ನೋಡ್ರಿ ಬಾಯಿ ಬಿಟ್ಟಿನೂ ಹೇಳೋಲ್ಲ. ನನ್ನ ಪರಿಸ್ಥಿತಿ ನೋಡ್ರಿ ಹಿಂಗೈತಿ, ಏನು ಮಾಡೋದು. ಶೂ ಮ್ಯಾನ್ ಕೊಟ್ಟಿದ್ ಬೀಜ ಚಲೋ ಐತ್ ನೋಡ್ತಮ್ಮ. ಓ ಬರ್ರಿ ಕಾಕ. ಬೀಜ ಚಲೋ ಐತ್ರಿ. ಬೀಜ ಅಷ್ಟು ಚಲೋ ಐತ್ರಲ್ಲ, ರೈತನ ಶ್ರಮನೂ ಅಷ್ಟು ಇಂಪಾರ್ಟೆಂಟ್ ರೀ. ನಿಮ್ಮ ಶ್ರಮದಿಂದ ಅದ ಮ್ಯಾಲೆ ಬಂದೈತೆ ತಗೋರಿ ಇವತ್ತು. ಇನ್ನೆಲ್ಲ ಕೈ ತಗೋರಿ ನಂಬುದು ಕೈಗೆ ಬಂದ್ಕುನ ಏನು ನಮ್ಗೆ ಕೈ ಬಿಸಿ ಮಾಡಕ್ರಿ. ಕೊಡುನ ಯಪ್ಪ, ಹಂಗ ಕೊಟ್ಟು ಕಳ್ಸಿ ಅವತ್ತ ನೀನು ಕೊಡ್ದೆ ಏನೈತಿ. ನಿನ್ನ ಅಪ್ಪನ ತರಾನು ನೋಡ್ಕೊಂಡು ಎಲ್ಲ ಎಲ್ಲಾನು ಒಟ್ಟು ನಿಮ್ಮ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತೀನಿ, ನಿಮ್ಮ ಅಪ್ಪನ ಗತಿನೇ ಯೋಚನೆ ಮಾಡ್ತೀಯಪ್ಪ. ಹಿಂಗಾರ ನಾ ಜೀವನದಾಗ ಮುಂದೆ ಬರ್ತೀನಿ ನೋಡಪ್ಪ. ಏನೋ ಕೇಳೋದಿತ್ರಿ. ಏನಾತ್ ಹೇಳಪ್ಪ. ಏನಿಲ್ರಿ, ಮೊನ್ನೆ ಸಿದ್ದನ್ ಗೌಡ್ರು ಕೂಡ ಮಾತಾಡತ್ತೀರೇನ್ರಿ? ಹ್ಞೂ ಯಪ್ಪ, ನಮ್ಮ ಹುಡುಗಗ ಅವ್ರ ಪೂಜಾನ್ ಕೊಡ್ತಾನ ಅಂತ ಕೇಳತ್ತೀನಿ. ಹರ್ಷಿಗಂಡ ದೋಸ್ತ ಮತ್ತು ಅವರೆಲ್ಲ ಕನ್ಕಿ ಅವಾರ್ ಮಾಡ್ಕೊತ ಕನ್ಕಿ ಕುಟ್ಟಿ ಇಟ್ಕೊಂಡು ಮನೆ ತಾನ ಎಲ್ಲ ಚಲೋ ಮಾಡ್ಕೊಂಡ್ರು, ಮೇಯ್ಕ್ ಹಾಕೊಂಡ್ರು, ಎಲ್ಲ ಚಲೋ ಆಯ್ತು. ನಮ್ದೇನು ದನ ದುಡ್ದಂಗೆ ದುಡ್ದು ಹಿಂಗೆ ಅದೀವಿ ನಾವು. ಮನಸ್ಸೆಲ್ಲ ಚಲೋ ಐತಿ, ದೋಸ್ತಿ ಬಿಡುದಿಲ್ಲ. ಅವ ಕೊಡ್ತಾನೆ ಅಂದಾನ. ಮನ್ಯಾಗತ್ತು ಕೇಳ್ಕೊಂಡು ವಿಚಾರ ಮಾಡಿ ಮಗಳನ್ನ ಕೇಳತ್ ನಂದಾನಪ್ಪ. ಅದಕ್ಕೆ ಯಾಕೋ ನಮ್ಮ ಹುಡುಗ ಇಷ್ಟಪಟ್ಟಾನ, ಯಾರಿಗೂ ಒಡದ್ ಹೇಳಕ್ಕೂ ಬರ್ಲಂಗ ಬಿಡಾಕು ಬರ್ಲಂಗ. ಆ ಹುಡುಗಿ ಮುಂದೆ ಹೇಳಲ್ಲ ಯಾಂಬಲ್ಲ, ನಮಗೆ ಹೇಳಾನು ತ್ರಾಸ್ ಮಾಡ್ಕೊತಿರ್ತಾನೆ ಮನ್ಯಾಗ ನೆನೆಸ್ಕೊಂಡು ಅದ್ರ ಸಲುವಾಗಿ ನಾನು ಸಂಗಟಕ್ಕೆ ಕೇಳಿದ್ವು. ಹಾಂ ಕಾಕ, ಹುಡುಗಿ ಚಲೋ ಅದಾರ, ಕಾಕಾನು ಚಲೋ ಅದಾನ, ಕೊಡ್ತಾರ ತಗೋ ಅವರು. ಏನು ಚಿಂತೆ ಮಾಡಬೇಡ್ರಿ ನೀವು, ಕೊಡ್ತಾರ. ಒಂದು ಸ್ವಲ್ಪ ಸಮಾಧಾನಲೇ ಇರ್ರಿ. ಮತ್ತೇನಾರ ಹೇಳ ನನ್ನ ಬಸ್ಸು. ಯಾಕಪ್ಪ ಏನಾತ ಮತ್ತೇನು ಹೇಳಿಲ್ಲ ನೋಡ್ಪ ನಮಗೆ. ಹಂಗಾರ ಆಯ್ತಲ್ರಿ, ಏನಿಲ್ಲ. ಯಾರ ನಡಿಲೇಪ, ನಾ ನೀರು ಹಸತೀನಿ, ನೀ ದಾಟಿ ಬಂದ್ಲ. ನಿಮ್ಮ ಅಪ್ಪ ಅಲ್ಲಿ ಈಸೋರಪ್ಪ ಹೊಲದಿಂದ ಬಂದವ. ಅವ್ನು ನೋಡಿ ಅವ್ನ ಗಾಡಿ ಮೇಲೆ ಹತ್ತಿ ಬಂದ ಎಲ್ಲ ಇಲ್ಲ ಇಲ್ಲ ಈಸ್ ಆ ಕಡೆ ಹೋದ್ ನೋಡು. ಚಲೋವಾಗಿ ಬೀಜದಿಂದ ಬೆಳಿ ಚಲೋ ಬಂದಿತ್ತಪ್ಪ, ಅದಕ್ಕೆ ಹೇಳಿ ಹೋಗುಣ ಅಂತ ಬಂದಿ. ಹಾಂ ಕಾಕ, ಚಲೋ ಬರ್ತೈತೆ. ಆದ್ರೆ ನಿನ್ನ ಶ್ರಮಾನು ಅಷ್ಟೇ ಬೇಕು ನೋಡು ಕಾಕ, ಇಷ್ಟ ಮತ್ತೊಂದೇನಿಲ್ಲ. ಆಯ್ತಾಳಪ್ಪ, ನಾನು ನಡಿಲ್ಲ. ಊಟ ಟೈಮ್ ಆಗೈತೆ, ನಂಗೆ ಹೊಟ್ಟೆ ಹಸಿವಾಗೈತೆ. ಹಾಂ ರೀ. ಬಂಗಾರದಂತ ಮಗ ಯಪ್ಪ. ಮಗನ ಅವ್ರು ಹೇಳುದ್ ನೋಡ್ರ ಖುಷಿ ಆಯ್ತು ನೋಡಪ್ಪ, ಹಸು ದೊಡ್ಡ ತುಂಬ್ದಂಗ ಆತು. ಆಗ ಈಶ್ವರನ್ ಮಗ ಶಿವ ಅಂತೀರ, ಈಗ ಹಂಗ ಅನ್ನಂಗಿಲ್ಲ, ಶಿವಗಳಪ್ಪ ಈಶ್ವರ್ ಅಂತಾರ. ಏನಪ್ಪ ನನ್ನ ಹೆಸರು ತಂದು ಬಿಟ್ಟು ಇದಕ್ಕಿಂತ ಏನು ಚಲೋ ಇಲ್ಲ. ಇದ ನೋಡಪ್ಪ ನಿಜವಾದ ನೀ ಮಾಡಿದ ಸಂಪಾದನೆ ಅಂದ್ರೆ ಜನರ ನಂಬಿಕೆನ ಭಾಳ ಇಂಪಾರ್ಟೆಂಟ್. ಅದನ್ನ ನೀ ಗೆದ್ದು ಬಿಟ್ಟು ಜನರ ಮನಸ್ಸನ್ನ ನೀ ಗೆದ್ದಿ. ಇನ್ನೇನೈ ತಗೋಲೇನೇನು ನಾವು ಜೀವನದಾಗ ನಿನ್ನಷ್ಟು ಮುಂದೆ ಬರೋರು ಯಾರ್ದಾರು. ಬಂದೇನಪ್ಪ, ಎಲ್ಲ ದೊಡ್ಡವ್ರ ಆಶೀರ್ವಾದ ನೋಡಪ್ಪ. ನೀ ಆ ಕಡೆ ಕೈ ಮಾಡಿ ತೋರಿಸ್ತೆ, ಆ ಕಡೆ ಮಾಡಿನ. ನೀ ಏನು ಹೇಳ್ತಿ ಅದು ಮಾಡ್ತಿಲ್ಲ, ಅದೆಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ನೀವು ಕೊಟ್ಟು ಭಿಕ್ಷೆ ನೀವು ಮಾಡಿಬಿಟ್ಟಿದ್ದಲ್ಲ, ನಾ ಮುಂದೆ ಮಾಡತ್ತನ. ನಾ ಮಾಡಿಬಿಟ್ಟಿದ್ದಕ್ಕರೇಪ್ಪ, ಅದನ್ನ ನೀವು ಉಳಿಸ್ಕೊಂಡು ಹೋಗೋದು ಭಾಳ ಕಿಮ್ಮತ್ ಐತಿ. ಆಯ್ತಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ ನಿನ್ನ ನಂಬಿಕೆ ಎಲ್ಲಾರ ಕಡೆಯಿಂದನೂ ನಾ ಉಳಿಸ್ಕೊತ ಹೋಗ್ತೀನಿ. ಹ್ಞೂಪ್ಪ, ಖುಷಿ ಆಯ್ತು. ಆಯ್ತು ತಗೋ, ಈಗ ಮುಗೀತ್ ನಡಿ, ಮನಿಗೆ ಹೋಗೋಣ. ಊಟಕ್ಕೆ ಬರ್ತೀಯ ಇಲ್ಲ? ಹಾಂ ಅಪ್ಪ, ನಾ ಊಟ ಮಾಡಿ ಬಂದೇನೆ, ಆವಾಗ ಹೋಗಿನ. ನೀನ ಹೋಗ್ಬಿಡು. ಯಾಕೋ ಅಟ್ಯಾಕ್ ತೊದ್ಲಾತಿ ಆ ಗೀತವನ್ ಸಲುವಾಗೇನ ಹೋಗ್ಯಾರ ಬಾ ಅವ್ರು. ಇಲ್ಲಪ್ಪ, ನಾ ಇಲ್ಲ ಒಂದು ಪ್ಲೇಟ್ ಊಟಕ್ಕೆ ಪಾರ್ಸಲ ತೊಗೊಂಡು ಬಂದು ತಿಂದು ತಗೋ, ನಂಗೆ ಭಾಳ ಹಸಿತೀನಿ. ತಿಂದಿನ ನಾ ಬೆಳಿಗ್ಗೆ ಈಗೇನು ಹಸಿವಿಲ್ಲ. ಅಲ್ಲೋ ಆರಾತ ಟೈಮ್, ಬಾಲ ಹರ್ಯಾಕ್ ತಿಂದಿದ್ ಏನಾಕೈತಿ. ಯಪ್ಪ, ನಾವು ಅಲ್ಲೇ ಹೇಳತ್ತಲ್ಲ, ಯಾಕೆ ತಲೆ ಕೆಡ್ಸ್ಕೊತೀವಿ, ಅಲ್ಲಿ ತಗೋಣ ಈಗ. ಆತಪ್ಪ, ಏನಾರ ಮಾಡ್ಕೋರಿ, ನೀವು ಹೇಳಿದ್ ಕೇಳ್ತೀರನ್. ಇವತ್ತು ಬಸ್ಸುಗಳ ಮನ್ಯಾಗ ಏನೋ ಪಾರ್ಟಿ ಇಟ್ಟೆ ಅನ್ನತ್ತಿರು. ಏನಿಟ್ಟಾರೋ ಏನೋ ಹೋಗ್ಬೇಕು. ಬಡ ಬಡ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ ತಗೋ, ಅವ್ರೆಲ್ಲರೂ ಇರ್ಬೇಕು ಅಲ್ಲೇ. ನನ್ನ ಜೀವನಾನ ಏನ್ ಮಾಡ್ಕೊನಿ. ಹಂಗ ಪ್ರೀತಿ ಮಾಡಿರ ಮನ್ಯಾಗ ಏನೋ ಅಂತಿರ್ಕಿಲ್ಲ, ಏನೋ ಹೊಟ್ಟಿಲೆ ಆಗಿನಿ, ಏನ್ ಅನ್ಕೋತಾರ ಏನೋ ಎಲ್ಲಾರು. ನನ್ನ ಕೈಯಾರ ನನ್ನ ಜೀವನ ಹಾಳು ಮಾಡ್ಕೊಂಡೆ. ನೀನು ಯಾವ ಕಡೆ ಯೋಚನೆ ಮಾಡ್ರಿ ಏನೋ ಒಂದು ಅರ್ಥ ಆಗಲ್ಲ. ನನ್ನ ಸಲುವಾಗ ಅಣ್ಣಗಳು ಇಲ್ಲೇ ಕೂಡೋಣ ಅಂತಂದಾರ ಟೈಮ್ ಸ್ಪೆಂಡ್ ಮಾಡಕ. ಬಸ್ಸುಗಳ ಮನ್ಯಾಗ್ರ ಈಗ ಆಗಾವ್ ಬರ್ತೇನೆ ಏನಂತಾರೋ ಏನೋ ಅವರು. ಈಗ ಒಬ್ಬೇಕ ಕುಂತಿಲ್ಲ, ಏನ್ ಮಾಡತ್ತಳು, ಏನ್ ಯೋಚನೆ ಮಾಡ್ತಾಳು. ಆರಾಮ್ ಇರ ತಂದೈತಿ, ಮತ್ತು ತಲೆ ಕೆಡ್ಸ್ಕೊತಾಳ. ಹೆಂಗಾರ ಮಾಡಿ ಸುದ್ದಿ ಮಾಡಕ್ ಬರ್ತೈತಿ. ಎಷ್ಟು ಹೇಳ್ರು ಈಕಿ ತನ್ನ ಯೋಚನೆ ಮಾಡೋ ಬುದ್ಧಿನ ಬಿಡಂಗಿಲ್ಲ ನೋಡು. ನಾ ಯಾರ ಎಷ್ಟೊತ್ತು ಹೇಳಿ. ಪೂಜಾ, ಇಲ್ಲ ಕುಂತೀಯ? ಏ ಪೂಜಾ, ಹಾ, ಓ ನೀವಾ ಬರ್ರಿ. ಇಲ್ಲೇನ್ ಮಾಡತ್ತಿ ಒಬ್ಬೇಕ್ನ? ಅಣ್ಣ ಏನೋ ಇಲ್ಲಿ ಸೇರೋಣ ಅಂದ, ಅದಕ್ಕ ಕುಂತೇನ್ರಿ. ನೀವ್ ಯಾಕ್ರಿ ಇಲ್ಲಿ ಬಂದ್ರಿ? ಅಲ್ಲಿ ದೂರಷ್ಟು ಇದ್ ನಾ ಓದಾಕತ್ತೀನಿ. ನಿನ್ ಮುಖ ಯಾಕೋ ಸಾನ್ ಮಾಡಿದಪ್ಪ. ಯಾಕೋ ನಿಮ್ಮ ಅಣ್ಣ ಬಂದ, ನೀನ್ ಇಳಿಸಿದ ಕೂಡ್ಸಿದ ಹೋದ. ಏನೋ ನಂಗೂ ಹೇಳಿಲ್ಲ ಏನಿಲ್ಲ. ನಾ ನೋಡಿನಂತ ಮಾಡಿನೋ ನೋಡಿಲ್ಲ ಅಂತ ಅನ್ಕೊಂಡು ಹೋದೋ ಏನೋ ಗೊತ್ತಿಲ್ಲ.
ಅದಕ್ಕೆ ಇಲ್ಲಿ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಾತಂದ ನಾನು ಹಂಗೆ ಬಂದು. ನನ್ನ ಮನಸ್ಸು ಭಾಳ ಗೊಂದಲದಾಗ ಐತಿ ಬಸ್ಸು. ಹೆಂಗ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗೋತ್ತು, ಹೆಂಗ್ ಇದರಿಂದ ಹೊರಗೆ ಬರ್ಬೇಕು ಅನ್ನೋದು ನಂಗೆ ಗೊತ್ತಾಗೋತ್ತು. ಏನು ಯೋಚನೆ ಮಾಡತ್ತಿ, ಯಾಕೆ ತಲೆ ಕೆಡ್ಸ್ಕೊಳತ್ತಿ ಹೇಳಿ? ನನ್ನಿಂದ ಅವ್ವ ಅಪ್ಪಗೆ ನೋವಾತು, ಅಣ್ಣ ನನ್ನ ತಪ್ಪು ಅರ್ಥ ಮಾಡ್ಕೊಂಡೇನು, ಅವ್ನ ಮನ್ಸೊಳಗೆ ಏನೈತೆ ಅನ್ನೋದು ಯಾರಿಗೆ ಗೊತ್ತಾಕೈತಿ? ಯಾನು ಒಡದ್ ಹೇಳಂಗಿಲ್ಲವ. ನನ್ನಿಂದ ಎಲ್ಲಾರ್ಗು ಅನ್ಯಾಯ ಆತು, ಇದರಿಂದ ಹೆಂಗ್ ಹೊರಗೆ ಬರ್ಬೇಕು, ಹೆಂಗ್ ಸಾಲ್ವ್ ಮಾಡ್ಬೇಕು ಇದನ್ನ, ಅದ ನಂಗೆ ಅರ್ಥ ಆಗೋತು. ಪೂಜಾ, ತಲೆ ಕೆಡ್ಸ್ಕೊಬೇಡ ನೀ. ಯಾಕೆ ಟೆನ್ಷನ್ ಮಾಡ್ಕೋತಿ? ಆರಾಮ್ ಇರತ್ ನಿಂಗೆ ಹೇಳಿಲ್ಲ. ನಿನ್ ಕಣ್ಣಾಗ ಭಯ ನೋಡಕ್ ನಂಗೆ ಆಸೆ ಇಲ್ಲೋಪ. ನೀ ಎಷ್ಟು ನಕ್ಕೋತಿತ್ತಿಲ್ಲ ಅಷ್ಟು ನಾನು ಆರಾಮ್ ಇರ್ತೇನೆ, ಮಗುನು ಆರಾಮ್ ಇರ್ತೈತಿ. ಹೆಂಗಾರ ಮಾಡಿ ಸಾಲ್ವ್ ಮಾಡೋಣ. ಆತು, ಧೈರ್ಯ ಮಾಡಿ ಹೇಳೋಣ. ಮನ್ಯಾಗ ಏನಾರ ಅನ್ಕೋಬಹುದ, ಏನಾರ ಹೇಳ್ಬೋದ. ಇದ್ರಿಂದ ಹೆಂಗಾರ ಹೊರಗ್ ಬರಕ್ ಬರ್ತೈತಿ. ಏನ್ ಹಿಂಗೊಂದ್ ತಪ್ಪಾಗೈತಿ ಅಂದ್ರೆ ಯಾರೇನು ಅಂತಿರ್ಕಿಲ್ಲ, ಅನ್ನಂಗಿಲ್ಲ. ಮಾತಾಡವ್ರೇನ ಇವತ್ ಮಾತಾಡ್ತಾರ, ನಾಳೆ ಹೋಗ್ತಾರ. ಅವ್ರ ಮನ್ಯಾಗ ಏನಾರ ಆತಂದ್ರ ಬಾಯಿ ಮುಚ್ಕೊಂಡ್ ಕೂತಿರ್ತಾರ. ಮಾತಾಡೋರ್ ಸಲುವಾಗಿ ನಾವು ನೆಮ್ಮದಿ ಹಾಳು ಮಾಡ್ಕೋಗಂಗಿಲ್ಲ. ಸುಮ್ಮಿರ, ಟೆನ್ಷನ್ ತಗೋಬೇಡ. ನನಗೊಂದೊಂದ್ಸಲ ನಾ ಒಬ್ಬಾಕಿನ ಅದನೇನೋ, ನಾ ಒಂಟಿ ಅದನೇನೋ, ನನಗೆ ಯಾರು ಇಲ್ಲ, ನಾ ಒಬ್ಬಾಕಿನ, ನನ್ನ ಜೀವನಕ್ಕೆ ನಾ ಒಬ್ಬಾಕಿನ ಆಧಾರ ಅಂತ ಅನಿಸ್ಬಿಟ್ಟೈತಿ. ನಂಗೆ ಕಾಡ್ ಯೋಚನೆ ಮಾಡಕ್ಕೂ ಆಗೋತ. ನೀವ್ ಒಬ್ಬಾಕಿನ ಅಲ್ಲೋಪ, ನಿನ್ ಜೊತೆ ನಾ ಅದೇನ, ಅಣ್ಣ ಅದಾನ, ಗೀತಾ ಅದಾಳ, ಸಾಕ್ಷಿ ಅದಾಳ, ಶಿವು ಅಣ್ಣ ಅದಾನ ಎಲ್ಲಾತ್ರಕ್ಕಿಂತ ಹೆಚ್ಚ. ಇಷ್ಟೆಲ್ಲಾ ಜನರು ಇಟ್ಕೊಂಡ್ ನೀ ಯಾಕೆ ಭಯ ಪಡ್ತಿ? ಆರಾಮ್ಸೆ ನಕ್ಕೋತೀರ. ನೀ ಎಷ್ಟು ಖುಷಿಯಾಗಿರ್ತಿಲ್ಲ ಅಷ್ಟ್ ಎಲ್ಲಾರು ಖುಷಿಯಾಗಿರ್ತೇವ. ಅಣ್ಣ ಗೊತ್ತಾಗಿತ್ತು ಅಂದಿನ್ ಮುಗಿತೀನ. ಹೆಂಗಾರ ಮಾಡಿ ಸಾಲ್ವ್ ಮಾಡ್ತೀನಿ ಅಂದನ್ ಮತ್ತು ಅದನ್ನ ಹೇಳು ಚಂದ ಅಲ್ ನೋಡುವ. ಬಸ್ಸು, ನೀ ಹಂಗೆಲ್ಲ ಅನ್ಬೇಡ. ನೀನ್ ಧೈರ್ಯ ಕೊಡ್ತಿ ಬಸ್ಸು, ಅದಕ್ಕೆ ನಿನ್ ಮೇಲೆ ಇನ್ನ ನಂಗೆ ನಂಬಿಕೆ ಜಾಸ್ತಿ ಆಗತೈತಿ. ನೀ ನನ್ನ ಜೊತೆ ಎಷ್ಟು ದಿನ ಇದೇ ಥರ ಧೈರ್ಯ ಕೊಟ್ಕೋತಿರ್ತಿಲ್ಲ ಅಷ್ಟು ದಿನ ನಾ ಖುಷಿಯಾಗಿರ್ತೇನೆ ನೋಡಿ. ನಿನ್ ನಂಬಿಕೆ ಕಳ್ಕೊಂತ ಕೆಲ್ಸನ ಯಾವತ್ತೂ ಮಾಡಂಗಿಲ್ಲ ಪೂಜಾ. ಒಟ್ಟ ತಲೆ ಕೆಡ್ಸ್ಕೊಬೇಡ. ನೀನು ಎಷ್ಟು ಆರಾಮ್ ಇರ್ತಿಲ್ಲ, ನಾ ಅಷ್ಟು ಖುಷಿಯಾಗಿರ್ತೇನೆ ನೋಡಿ. ನನ್ನ ಜೀವನ ಮುಂದೆ ಹೆಂಗಿರ್ತೈತೆ ಏನೋ. ಏನಾ ಬರ್ಲಿಪ್ಪ ಮುಂದ, ಹೆದರ್ಸೋನು ಇಬ್ರು ಸೇರಿ. ಯಾಕೆ ತಲೆ ಕೆಡ್ಸ್ಕೊತಿ? ನೀ ಯಾವಾಗ್ಲೂ ಇಷ್ಟು ಧೈರ್ಯಲೆ ಮಾತಾಡ್ತಿಲ್ಲ, ಅದೇ ನಂಗೆ ಖುಷಿ ನೋಡಿ. ನಿಂಗೆ ಖುಷಿನ ನಂಗೆ ಇಂಪಾರ್ಟೆಂಟ್. ಯಾಕಂದ್ರೆ ನನ್ನ ಜೊತೆ ನೀ ಅದೆಯಲ್ಲ, ಅದಕ್ಕೆ ನನಗೂ ಇಷ್ಟು ಧೈರ್ಯ. ನಿನ್ ಮಾತು ಕೇಳಿದ್ರೆ ಯಪ್ಪ ದೇವ್ರ ಒಂದು ಸ್ವಲ್ಪ ಭಯ ಕಡಿಮೆ ಆಕೈತಿ, ಧೈರ್ಯ ಬಂದಂಗೆ ಆಕೈತಿ. ನಿನ್ನ ನಗು ನಂಗೆ ಭಾಳ ಇಷ್ಟ. ನೀ ಯಾವಾಗಲೂ ನಕ್ಕೋತಿರ್ಬೇಕು, ಅದು ನನಗೆ ಖುಷಿ ನೋಡಿ. ಸಗಿ ಬಸ್ಸು, ನೀ ಹಂಗೆಲ್ಲ ಮಾಡಬೇಡ. ಅವತ್ತು ಹಿಂಗ ಮಾಡಿದ್ಕ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ತಾನೆ, ಮತ್ತೆ ಹಂಗ ಮಾಡ್ತೀನಿ. ಯಾಕೆ ನಾಚಿಕೆ ಆಗಾಕತ್ತೇನ? ಇನ್ ಮುಂದೆ ನಾವು ಜವಾಬ್ದಾರಿ ತಗೊಂಡಿರ್ಬೇಕು. ಇದೆಲ್ಲ ಬ್ಯಾಡ್ ಇನ್ನೊಂದ್ ಸ್ವಲ್ಪ ದಿನ. ಗೊತ್ತು ಪೂಜಾ, ನಂಗೆ ನಿನ್ನ ಖುಷಿ, ನಿನ್ನ ಗೌರವ ಎಲ್ಲದಕ್ಕಿಂತ ಭಾಳ ಇಂಪಾರ್ಟೆಂಟ್ ನೋಡಿ ನಂಗೆ. ಸರಿ ಬಸ್, ಹಂಗಾರ ಅಣ್ಣ ಫೋನ್ ಮಾಡಿ ಯಾರು ಬರ್ತೇನೆ ಅಂದಾರ, ಇಲ್ಲಿ ಇನ್ನೂ ಬರೋರ್ ನೋಡಿ. ರಾಘವ, ಪೂಜಾ ಎಷ್ಟು ಹೆದ್ರ, ಈಗ ಸ್ವಲ್ಪ ಧೈರ್ಯಲ್ಲೇ ಅದ. ನೀ ಒಂದ್ ಸ್ವಲ್ಪ ಮನ್ಯಾಗ ಆದಷ್ಟು ಬೇಗ ಮಾತಾಡ್ಬೇಕು ನೋಡಿ ಪಾಪನ ಹಿಂಬಲ್. ಆಕಿ ಈಗ ಇವನು ಪ್ರೀತಿ ಆತ, ನಮ್ಮ ಪ್ರೀತಿ ಆತ. ಪ್ರೀತಿಗಿಂತ ಜಾಸ್ತಿ ಧೈರ್ಯ ಬೇಕು ಆಕಿಗೆ. ಶಿವ ಅನ್ನಾಗ ಈಕಿ ಬಗ್ಗೆ ಗೊತ್ತಾದಾಗ ಏನ್ ಅನ್ಕೊಂಡ ಸಿಟ್ ಬಂದಿರ್ಬೇಕು ಅವಂಗ. ಅವಂಗೇನ್ ಸಿಟ್ ಬಂದಿಲ್ಲ. ಸಿಟ್ಟಿನ್ಕಿಂತ ಜಾಸ್ತಿ ಅವನ ತಂಗಿ ನೋವು ಅರ್ಥ ಮಾಡ್ಕೊತಾನು. ನನ್ಕಿಂತ ಜಾಸ್ತಿ ಅವ ಅರ್ಥ ಮಾಡ್ಕೊಂಡು. ಶಿವ್ ಫೋನ್ ಹಚ್ಚ, ಗೀತಾನ್ ಕರ್ಕೊಂಡು ಏನಾರ ತಗೊಂಡ್ ಬರ್ತೇನೆ ಅಂದಿದ್, ಇನ್ನೂ ಬಂದಿಲ್ಲ ನೋಡಿ. ಸರಿ ಹಾಸ್ತೀನಿ. ಯಾಕೆ ಶಿವ ನೀ ದಾರಿಂದ ಕರ್ಕೊಂಡ್ ಬಂದಿ? ಮೊದ್ಲ ಈ ದಾರ್ಯಾಗ ಅಡ್ಡಾಡ್ಬೇಡ ಅಂತಾರ, ಈ ಮನೆ ನೋಡ್ರೆ ಭಯ ಆಕೈತಪ್ಪ ನನಗ. ಬಿಡ್ಲೆ, ನಾ ಅದೇನು ಎಷ್ಟು ಹೆದರ್ತಿ? ಗಾಡ ಇರ್ಲಿಲ್ಲಪ್ಪ, ಹಂಗೆ ಸೂತ ಬರಕ್ ದೂರ ಆಕೈತಂತ ದಾರಿಂದ ಬಂದಂಗಷ್ಟ. ಬಾ, ಬೇಗ ಹೋಗೋನು. ಹಾ ಸರಿ ನಡಿ. ಏನೋ ಮರ ನೋಡಿ ಬರ್ತಾನ ಗಾಪ. ಏ ಬಾಯ್ ಕಡ್ ನಿಂಗೆ ತಿಳಿತೈತ್ಲ, ಅಲ್ಲಿ ದೇವ್ ಐತಿ ಹೋಗ್ಬೇಡ ಅಂತಾರ. ಮತ್ತೆ ಅಲ್ಲೇ ಹೋಗಿಪ್ಪ, ನನ್ನ ಹೆದರ್ಸ್ಕೊತ್ ಬಾ, ಬಡ ಹೋಗುನು. ಇಲ್ಲಪ್ಪ, ನೋಡ್ತೇನೆ ಬಾ ಒಂದ್ಸಲ. ನಿನ್ ಕೈ ಮುಗಿತೇನೆ ಶಿವ, ಈಗ ಬ್ಯಾಡ ಬಾ. ಬರೋವಾಗ ರಾಘವತ್ತು ಇರ್ತಾರೆ, ಏನಾರು ಮಾಡಕ್ ಬರ್ತೈತಿ. ಈಗ ಬಾ ಈಗ ಫಸ್ಟ್. ಹಾ ಸರಿ ನಡಿ ಹಂಗಾರ. ಬೇಗ ನಡಿ ಹಂಗಾರ. ನನ್ನ ಧ್ವನಿ ಕೇಳಿ ಕೇಳಿದಂಗೆ ಹೋಗ್ತಿರಲ್ಲ, ನಿಮ್ಮನ್ನ ಯಾರನ್ನೂ ಸುಮ್ಬಿಡಂಗಿಲ್ಲ.